ಸೊ ನೀವೇನು ಟಾಸ್ಕ್ ಎಷ್ಟು ಆಡಿದ್ದೀರಾ ಕಾವ್ಯ? ಅದು ಈ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲಂತೂ ನೀವು ಹೆಂಗೆ ಹೇಳ್ತೀರಾ ಅಂದ್ರೆ ಸ್ವಲ್ಪ ಇನ್ನೂ ಕಷ್ಟ ಇರೋ ಟಾಸ್ಕ್ ಕೊಡಿ ಅಂತ. ಇಲ್ಲ ಅಲ್ಲ, ಈ ಸೆಗ್ಮೆಂಟ್ ಹೆಸರು ಫನ್ ಅಂಡ್ ಮಸ್ತಿ. ಎಸ್, ವಿಲ್ ಹ್ಯಾವ್ ಫನ್, ಮಸ್ತಿಯ ಮಾಡೋದು. ನಾನಿವಾಗ ನೀವು ಈ ಚಿಕ್ಕ ವಯಸ್ಸಲ್ಲಿ ಬರಿತಿದ್ವಿ ನಾವು ಕನ್ನಡದಲ್ಲಿ, ಇದೊಂದು ಇಂಪಾರ್ಟೆಂಟ್ ಮೇನ್ ಆಗಿತ್ತು, 3rd ಮೇನೋ 4th ಮೇನೋ ಗುಂಪಿಗೆ ಸೇರೋದು ಪದ ಅಂತ. ಸೊ ನಾನಿವಾಗ ಒಂದಿಷ್ಟು ಪದಗಳು ಹೇಳ್ತೀನಿ, ಆ ಗುಂಪಿಗೆ ಸೇರೋದು ಪದ ಯಾವುದು ಅಂತ ನೀವು ಹೇಳಿ ಯಾಕೆ ಅದು ಆ ಗುಂಪಿಗೆ ಸೇರಲ್ಲ ಅಂತ ಹೇಳಬೇಕು. ಯಾವುದು ಕಾಂಟ್ರವರ್ಷಿಯಲ್ ರೌಂಡ್ ಅನ್ಸುತ್ತೆ. ನೋಡಿ, ದಟ್ಸ್ ದ ಡಿಫ್ರೆನ್ಸ್, ಇಲ್ಲದಿರಲ್ಲ. ಓಕೆ, ನಾನೇನಂದ ಹೇಳಿ ಈ ರೌಂಡ್ ಹೆಸರು ಫನ್ ಅಂಡ್ ಮಸ್ತಿ ಅಷ್ಟೇ. ಎಲ್ಲ ಆಡಿಯನ್ಸ್ ಕೂಡ ಫನ್ ಆಗಿ ಮಸ್ತಿ ಆಗಿ ಆಡಿಯನ್ಸ್ ಹಾಗೆ ತಗೊಳ್ಳೋದು. ಓಕೆ, ಅಂಡ್ ನೀವ್ ಯಾರು ಹೇಳಿ, ನೀವು ಆಕ್ಟಿಂಗ್ ಫೀಲ್ಡಿಗೆ ಈಗ ಕೆಲಸ ಮಾಡ್ತಿರೋರಲ್ಲ, ಸ್ವಲ್ಪ ನಾವು ಅದೇ ಥರದ್ದು ಇಟ್ಟಿರೋದು. ಓಕೆ, ಸಂಪತ್ತಿಗೆ ಸವಾಲ್, ಬಂಧನ, ಮಯೂರ, ಹೊಸ ಬೆಳಕು. ಸಂಪತ್ತಿಗೆ ಸವಾಲ್, ಮಯೂರ, ಬಂಧನ, ಹೊಸ ಬೆಳಕು. ಬಂಧನ ಯಾಕೆ? ವಿಷ್ಣುವರ್ಧನ್ ಸರ್, ಮಿಕ್ಕಿದೆಲ್ಲ ರಾಜ್ಕುಮಾರ್ ಸರ್. ಅಷ್ಟೇ. ಫನ್ ಅಂಡ್ ಮಸ್ತಿ, ಫನ್ ಅಂಡ್ ಮಸ್ತಿನೇ, ಬಟ್ ಎಲ್ಲ ಗೊತ್ತಿರಲ್ಲ ನನಗೆ. ಇದು ಲಾಸ್ಟ್ ಗೊತ್ತಿಲ್ಲ, ಹಿಂಗೆ ಆಗಿತ್ತು. ಓಕೆ, ನೆಕ್ಸ್ಟ್. ಮುಂಗಾರು ಮಳೆ, ಮುಗುಳು ನಗೆ, ಗಾಳಿಪಟ, ಅಮೃತಧಾರೆ. ಅಮೃತಧಾರೆ ಯಾಕೆ? ಧ್ಯಾನ್. ಸೊ ಅವ್ರದ್ದು, ಇನ್ನಿಕ್ಕಿದೆಲ್ಲ ಗಣೇಶ್ ಸರ್. ಅಧ್ಯಕ್ಷ, ಕಾಂತಾರ, ಗರುಡ ಗಮನ, ವೃಷಭ ವಾಹನ, ಬೆಲ್ ಬಾಟಮ್. ಅಧ್ಯಕ್ಷ. ಎಸ್, ಯು ಆರ್ ರೈಟ್. ನೋಡಿ, ನೀವು ಎಷ್ಟು ಟೆನ್ಷನ್ ಮಾಡ್ತೀವಿ ನೋಡಿ, ಇಷ್ಟು ರಿಲ್ಯಾಕ್ಸ್ಡ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಈ ತರ ಯಾವ್ದಾದ್ರು ಟಾಸ್ಕ್ ಆಡಿದ್ದೀರಾ? ಈ ತರ ಆಡಿದೀವಿ ಆಕ್ಚುಲಿ. ಲಾಸ್ಟ್ ಒಂದು ಫನ್ ವೀಕ್ ಅಂತಾನೆ ಇತ್ತಲ್ಲ, ಅವಾಗ ಈ ತರನೇ ಮಾಡ್ತಾ ಇದ್ವಿ. ನಾವೇ ಕೂತ್ಕೊಂಡು ಆಟ ಆಡ್ತಿದ್ವಿ. ಬಿಗ್ ಬಾಸ್ ಕೊಡ್ತಿರ್ಲಿಲ್ಲ, ಇಷ್ಟು ಈಸಿಯಾಗೆಲ್ಲ ಕೊಟ್ಟಿಲ್ಲ ಬಿಗ್ ಬಾಸ್. ಓಕೆ, ಜಾಕಿ, ದೊಡ್ಡ ಮನೆ ಹುಡುಗ, ಭಕ್ತ ಪ್ರಹ್ಲಾದ, ರಾಜ್ಕುಮಾರ. ಭಕ್ತ ಪ್ರಹ್ಲಾದ ಯಾಕೆ? ಪುನೀತ್ ರಾಜ್ಕುಮಾರ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್. ಇದು ಮಿಕ್ಕಿದ್ರಲ್ಲೂ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾರೆ, ಬಟ್ ಅವ್ರು ಚಿಕ್ಕವ್ರು. ಈಗ ಸ್ವಾತಿ ಮುತ್ತು, ಕೆಂಪೇಗೌಡ, ಹುಚ್ಚ. ಈಗ ಸ್ವಾತಿ ಮುತ್ತು, ಕೆಂಪೇಗೌಡ, ಹುಚ್ಚ. ಈಗ ನಾವು ಸರ್ ಯಾಕೆ? ಕನ್ನಡ, ತೆಲುಗು. ಸೂಪರ್. ಮೊಗ್ಗಿನ ಮನಸ್ಸು, ರಾಕಿ, ಮಾಸ್ಟರ್ ಪೀಸ್, ಉಪಾಧ್ಯಕ್ಷ. ಉಪಾಧ್ಯಕ್ಷ ಯಶ್ ಸರ್, ಚಿಕ್ಕಣ್ಣ. ಎಸ್. ಗೀತಾ, ಮನಸಾರೆ, ನೋಡಿ ಸ್ವಾಮಿ ನಾವಿರೋದೆ ಹೀಗೆ, ಆಟೋ ರಾಜ. ಗೀತಾ, ಮನಸಾರೆ, ನೋಡಿ ಸ್ವಾಮಿ ನಾವಿರೋದೆ ಹೀಗೆ, ಆಟೋ ರಾಜ. ಗೊತ್ತಾಗ್ತಿಲ್ಲ. ಕಮ್ ಆನ್ ಕಾವ್ಯ. ಗೀತಾ, ಮನಸಾರೆ. ಮನಸಾರೆ, ಮನಸಾರೆ ಯಾರ್ದು? ಆಟೋ ರಾಜ. ಮತ್ತೆ ಇನ್ನೊಂದು, ನೋಡಿ ಸ್ವಾಮಿ ನಾವಿರೋದೆ ಹೀಗೆ. ಮನಸ್ಸರೆ ಯಾರ್ದು? ನೀವೇ ಅಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಹಂಗೆಲ್ಲ ಬ್ಲ್ಯಾಂಕ್ ಬಿಟ್ ಬರಬಾರ್ದು ಕ್ವಶನ್ ಪೇಪರ್ನಲ್ಲಿ, ಆನ್ಸರ್ ಪೇಪರ್. ದಿಗಂತ್ ಅವ್ರದ, ಗಣೇಶ್ ಗೊತ್ತಾಗ್ತಿಲ್ಲ. ಕರೆಕ್ಟಾಗಿ ಹೇಳಿದ್ರು, ದಿಗಂತ್ ಅವ್ರದ್ದು. ಎಸ್. ಇನ್ನೆಲ್ಲ ನಮ್ಮ ಅಮೇಝಿಂಗ್ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಮೂವೀಸ್. ನೆಕ್ಸ್ಟ್, ಹೊಂಬಿಸಿಲು, ಮುತ್ತಿನ ಹಾರ, ಆಪ್ತಮಿತ್ರ, ಪ್ರೇಮಲೋಕ. ಹೊಂಬಿಸಿಲು, ಮುತ್ತಿನ ಹಾರ, ಆಪ್ತಮಿತ್ರ, ಪ್ರೇಮಲೋಕ. ಪ್ರೇಮಲೋಕ. ಕಾವ್ಯ ಅವ್ರಿಗೆ ಒಂಚೂರು ಬೇಜಾರಾಯ್ತು, ಇಷ್ಟು ಲೇಟಾಗಿ ಹೇಳಿದ ಪ್ರೇಮಲೋಕನ ಅಂತ. ಮಠ, ಎದ್ದೇಳು ಮಂಜುನಾಥ, ತಲೆದಂಡ, ನೀಲದೋಸೆ. ಮಠ ಅನ್ಸುತ್ತೆ. ಕರೆಕ್ಟ್. ಅದೆಲ್ಲ ಬಾಕಿ ಫಿಲಮ್ಸ್ ಎಲ್ಲ. ಎಸ್. ಕಿರಿಕ್ ಪಾರ್ಟಿ, 777, ಚಾರ್ಲಿ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಭರ್ಜರಿ. ಯಾಕೆ? ರಕ್ಷಿತ್ ಶೆಟ್ಟಿ ಸರ್, ಧ್ರುವ ಸರ್ಜಾ ಸರ್. ಧ್ರುವ ಸರ್ಜಾ ಸರ್, ನೀವು ಇಷ್ಟು ಚೆನ್ನಾಗಿ ಟಾಸ್ಕ್ ಆಡಿದಕ್ಕೆ ನಮ್ಮ ಕಡೆಯಿಂದ ಲಕ್ಸುರಿ ಬಜೆಟ್. ಓಹೋ, ಥ್ಯಾಂಕ್ ಯು ಸೋ ಮಚ್. ಲಕ್ಸುರಿ ಬಜೆಟ್ನ ನೀವು ಯಾರ ಹತ್ರನೂ ಹಂಚ್ಕೊಳಂಗಿಲ್ಲ, ನೀವು ಒಬ್ಬರೇ ಎಂಜಾಯ್ ಮಾಡಬೇಕು. ನಾವು ಚೀಟ್ ಮಾಡೋದ್ರಲ್ಲಿ ಎತ್ತಿದ ಕೈ ಗೊತ್ತಲ್ಲ, ಕದ್ದು ಮುಚ್ಚಿ ಎಲ್ಲ ತುಂಬಾ ಮಾಡಿದೀವಿ. ಲಕ್ಸುರಿ ಬಜೆಟಿಗೆ ವೇಟೇ ಮಾಡಿಲ್ಲ. ಲಕ್ಸುರಿ ಏನ್ ಬಂದ್ರೇನು, ನಾನು ತಿಂತಿದ್ ವೆಜ್ಜು ಲಕ್ಸುರಿ ಅವ್ರಿಗಿತ್ತು, ನಮ್ಗೆ ಏನು ಇರಲಿಲ್ಲ. ತುಪ್ಪ ಅಂತ ಕೊಡೋರು, ಅದನ್ನು ಅವ್ರು ಕತ್ಕೊಂಡು ತಿನ್ಬಿಡೋರು. ಇನ್ನೇನು ತಿಂತಾ ಇದೆ ಲಕ್ಸುರಿ ಎಲ್ಲ. ಇಲ್ಲಿ ನಾವು ಆ ಥರ ಮಾಡಲ್ಲ, ಇದನ್ನ ನೀವು ಒಬ್ಬರೇ ಎಂಜಾಯ್ ಮಾಡ್ಬೇಕು, ಇದು ನಿಮಗೆ ಅಂತಾನೆ ಇರೋದು. ಅಂದರೆ ಜೊತೆಲಿರೋರು ಕತ್ಕೊಂಡು ತಿಂದರೆ ನಾನೇನು ಮಾಡೋಕ್ಕೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಸೊ ಯು ಹ್ಯಾಡ್ ಫನ್ ಆ್ಯಂಡ್ ಮಸ್ತಿ ನಮ್ಮ ಈ ಗೇಮ್ ತಕ್ಕ ಹಾಗೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.